ನಾವೇನಾದರೂ ಅಪ್ಪಿತಪ್ಪಿ ಬೇರೆ ಜಾಗಕ್ಕೆ ಬಂದ್ಬಿಟ್ವಾ ಅಂತ. ತುಮಕೂರಲ್ಲೂ ನನ್ನ ಫ್ರೆಂಡ್ ನಮ್ಮ ಮಗನ ನಾಮಕರಣಕ್ಕೆ ಕರೆದಿದ್ಲು. ಬಟ್ ಬ್ಯೂಟಿ ಶೇಡಲ್ಲಿ ಹೋಗೋದು ಬೇಡ ಅಂದ್ಕೊಂಡ್ವಿ. ಬಟ್ ಅವಳು ಹೋಗೋದು ಉಪ್ಪಿನಕಾಯಿ ಹಾಕಿದ್ದಕ್ಕೆ ಸರಿ ಹೋದರೆ ಹೋಗ್ಲಾನ ಬೇಜಾರು ಮಾಡ್ಕೋತಾಳೆ ಅಂತ ಪ್ಲ್ಯಾನ್ ಮಾಡೋರು. ಊರಿಗಿಂತ ಮುಂಚೆ ಅವ್ರಿಗೆ ಇದೇ ಪರಿಸ್ಥಿತಿ ಅನ್ಸುತ್ತೆ. ಅಣ್ಣ ನಿಂತ್ಕೊಂಡು ಬಾಗಿಲು ನೀರು ಹಾಕ್ತಿದ್ರು. ನನ್ನ ಮಗಳಿಗೆ ಸರ್ಪ್ರೈಸ್ ವೀಡಿಯೋ ಮಾಡೋ, ಅವಳಿಗೆ ಸರ್ಪ್ರೈಸ್ ವಿಸಿಟ್ ಕೊಡೋಣ ಅಂತಂದರೆ ಈ ಥರ ವೀಡಿಯೋ ಮಾಡಿಟ್ಟಿದ್ದಾನೆ. ಲಾಸ್ಟ್ ವೀಡಿಯೋದಲ್ಲಿ ನಮ್ಮ ಬೇಬಿ ಡಾಲ್ ಬಗ್ಗೆ ಹೇಳಿಲ್ಲ, ಅವಳ ಹೆಸರು ಹೇಳಿಲ್ಲ ಅಂತ ತುಂಬ ಅವನು ಕೋಪ ಮಾಡ್ಕೊಂಡು ಹುರ್ಕೊಂಡಿಲ್ಲ. ಹಾಗಾಗಿ ಈ ಸತಿ ಅವಳದು ರೆಡಿ ಮೇಕವರ್ ಆಗ್ತಿದ್ದು ವೀಡಿಯೋ ಮಾಡಿದ್ರೆ ಅವಳ ಹೆಸರು ಚತುರ್ವಿ ಅಂತ, ಮುದ್ದಾದ ಪುಟ್ಟು ಪ್ರಿನ್ಸಸ್ ಅಂತ ಹೇಳ್ಬೋದು. ಸರಿ ಅವನ್ನೆಲ್ಲ ಮಾತಾಡಿಸ್ಕೊಂಡು ಹೊಟ್ಟೆ ಕಾವು ಅಂತಿತ್ತು. ಫಸ್ಟ್ ಹೋಗಿ ತಿನ್ಕೊಂಬರೋಣ ಅಂತ ಹೋದ್ವಿ. ಟೊಮೊಟೊ ಬಾತ್ ಮಾಡಿದ್ರೆ ಸಾಕಾಗಿತ್ತು. ಫುಲ್ ತಿನ್ಕೊಂಡು ಬಾರಿಸ್ಕೊಂಡು ಬಂದ್ವಿ. ಎಲ್ಲ ಮುಟ್ಕೊಂಬರೋಷ್ಟರಲ್ಲೆಲ್ಲರೂ ರೆಡಿಯಾಗೋಕೆ ಹೋಗ್ಬಿಡೋದ ಪಟ್ಲಿನೊಬ್ಬರನ್ನೇ ಬಿಟ್ಟು. ಆಯ್ತು ಇನ್ನೇನು ಮಾಡೋದು. ನಾನು ನನ್ನ ಮಗ ಅವನಿಗೆ ಹಾಡು ಹೇಳ್ಕೊಂಡು ಜೋಗುಳಿ ಹಾಲೆ ತೊಗೊಂಡು ಮುದ್ದು ಕೃಷ್ಣನ ಥರ ಕಾಣಿಸ್ತಾ ಇದ್ದ. ಆಟಾಡ್ಸ್ಕೊಂಡು ಅವನ್ನ ಲೊಕೇಶನ್ಗೆ ರೆಡಿ ಮಾಡಿ ಕರ್ಕೊಂಬಂದ್ವಿ. ಫ್ಯಾಮಿಲಿ ಫೋಟೋಶೂಟ್ ಮಾಡಿ ಅಂತಂದರೆ 4 ಜನದ ಮುಖ ಕಾಣಿಸ್ತಿರೋ ವೀಡಿಯೋ ಮಾಡಿಟ್ಟಿದ್ದೀನಿ. ವೀಡಿಯೋ ನೋಡ್ಬೇಕು. ಆಮೇಲೆ ಇದೆ ನನಗೆ ಹಬ್ಬ. ನಮ್ಮ ಫೋಟೋಸ್ ಕೊಟ್ಟು ಸುಸ್ತಾಗಿದೆ, ನಿದ್ದೆ ಬರ್ತಾಯಿದೆ ಅಂದರೆ ಬಿಡ್ರು ಎಲ್ಲ ಸೇರ್ಕೊಂಡು ಕಾಡಿಸ್ತಾರೆ. ಇಷ್ಟೊತ್ತು ಅಪ್ಪ ಅಮ್ಮ ಆಯಿತು, ಈಗ ಅತ್ತೆ ಮಾವ. ಮತ್ತೆ ಆದರೂ ನೋಡೋಕ್ಕಾಗ್ತಿಲ್ಲ. ಈ ಮಾವ ನೋಡಿ ಎಷ್ಟು ಕ್ಯೂಟ್ ಆಗಿದ್ದಾರೆ. ಅತ್ತೆ ಝೂಮಲ್ಲಿ ಬೇರೆ ನೋಡ್ತಾವ್ರೆ, ಶಾಕ್ ಆಗ್ತೈತೆ. ಇದು ಏನಾರು ಫೀಲಿಂಗು. ಪಾಪ ಫೋಟೋಸ್ ಕೊಟ್ಟು ಅವನು ಸುಸ್ತಾಗಿದ್ದ. ಎಲ್ಲ ಮುಗಿಸ್ಕೊಂಡು ಆಯಿತು ಫಂಕ್ಷನ್ ಸ್ಟಾರ್ಟ್ ಮಾಡೋಣ, ಒಳಗಡೆ ಹೋಗೋಣ ಅಂತ ಎಲ್ಲ ಹೊರಟ್ವಿ. ಒಳಗಡೆ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಬಟ್ ಒಂದು ವಿಡಿಯೋದಲ್ಲಿ ಎಲ್ಲನೂ ಹೇಳಲಿಕ್ಕಾಗಲ್ಲ. ಸೊ ನೆಕ್ಸ್ಟ್ ಕಂಟಿನ್ಯೂಟಿ ಪಾರ್ಟ್ ಇರುತ್ತೆ. ಹೇಗೆ ಎಂಜಾಯ್ ಮಾಡಿದ್ರೆ ನೆಕ್ಸ್ಟ್ ಲಾಗಲ್ಲಿ ಹಾಕ್ತೀನಿ. ಬಾಯ್.